ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ರಾಮಕೃಷ್ಣ ಆಶ್ರಮ ವಿವೇಕಾನಂದ ಆಶ್ರಮ ಗದಗ ಬಿಜಾಪುರ ಭಾಗದಿಂದ ಇಲ್ಲಿ ಬಂದಿದ್ದಾರೆ. ಸ್ವಾಮೀಜಿ, ತಮಗೂ ನನ್ನ ನಮನಗಳು ಮತ್ತು ನನ್ನ ದೀರ್ಘಕಾಲದ ರಾಮಕೃಷ್ಣ ಆಶ್ರಮದ ಜೊತೆಗಿನ ಒಡನಾಟವನ್ನು ತಾವು ತಮ್ಮ ಹಾಜರಿಯ ಮೂಲಕ ನನಗೆ ನೆನಪಿಸಕೊಂಡು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಮಸ್ಕಾರ. ಸಿ ವಿ ಗೋಪಿನಾಥ್ ಅವರು ಎದುರುಗಡೆ ಬಂದು 5 ನಿಮಿಷ ಮಾತಾಡ್ಬಿಟ್ರೆ ಸುಮ್ಮನಿದ್ದವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವ್ರ ಹತ್ರ ನನ್ನನ್ನು ಭಾಳ ಪ್ರೀತಿಯಿಂದ ಅಥವಾ ಆಗ್ರಹದಿಂದ ಒಪ್ಪಿಸಿ ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದೀರಿ. ನನಗೆ ಈಗ ಅನ್ನಿಸ್ತು, ನಾನು ಒಂದು ಆಗ್ರಹಕ್ಕೆ ಕಟ್ಟಿಬಿದ್ದು ಬಂದಿದ್ದಾದರೂ ಬಂದ ಮೇಲೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಸಾರ್ಥಕತೆಯನ್ನು ತರುತ್ತೆ ಅಂತ. ಕೆಲವೊಂದು ಕಾರ್ಯಕ್ರಮಗಳ ಗುಣಲಕ್ಷಣಗಳೇ ಹಾಗೆ. ಆ ಕಾರ್ಯಕ್ರಮಗಳು ಅಲ್ಲಿ ಯಾರಿದ್ದಾರೆ ಮತ್ತು ಯಾರು ಅತಿಥಿಗಳಾಗಿ ಬಂದಿದ್ದಾರೆ ಮತ್ತು ಆ ಕಾರ್ಯಕ್ರಮದ ವೈಭೋಗ ಹೇಗಿದೆ ಅನ್ನೋದು ಮುಖ್ಯವಾಗಲ್ಲ. ಆ ಕಾರ್ಯಕ್ರಮದಲ್ಲಿ ಜನರೇ ಇಲ್ಲದಿದ್ದರೂ ವಿಪರೀತವಾದಂತಹ ಏನು ಐಶ್ವರ್ಯವನ್ನು ಹೊರಸೂಸುವಂತಹ ವ್ಯವಸ್ಥೆಗಳಿಲ್ಲದಿದ್ದರೂ ಸಾಮಾನ್ಯ ವಿಚಾರದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದ್ರೂ ಅದರ ಮನಸ್ಸಿನಲ್ಲಿ ಉಳಿಯಬಹುದಾದ ಅಚ್ಚಳಿಯದ ಕಾರ್ಯಕ್ರಮವಾಗಿ ಅಂಥ ಕಾರ್ಯಕ್ರಮಗಳು ಉಳ್ಕೊಳ್ಳುತ್ತವೆ. ಅನಾಥಾಲಯದ ಈ ಕಾರ್ಯಕ್ರಮ ಬಹುಶಃ ಅಂಥದ್ದೇ ಒಂದು ಕಾರ್ಯಕ್ರಮವಾಗಿ ನನಗೆ ಉಳಿಯಬಹುದು. ಕಾರಣ, ನಾನು ಕಾರ್ಯಕ್ರಮಗಳಿಗೆ ಹೋಗೋವನಲ್ಲ, ತುಂಬ ಕಡಿಮೆ. ಭಾಳ ವಿಪರೀತ ಒತ್ತಡ ಏನೋ ಬಂದಾಗ ಒಪ್ಕೋತೀನಿ ಹೊರತು ಇಲ್ಲದ್ರೆ ನನ್ನ ಕಾರ್ಯಕ್ರಮಗಳಿಗೆ ಹೋಗೋವನಲ್ಲ. ಕಾರಣ ಭಾಳ ಸರಳ, ಅದಕ್ಕೂ ಅದೊಂದು ವೈರಸ್. ಅದು ಈ ಕಾರ್ಯಕ್ರಮಕ್ಕೆ ಹೋಗೋದು, ಅದಕ್ಕೆ ಎಂಡೇ ಇಲ್ಲ. ಹಾಗಾಗಿ ನಾನು ತುಂಬ ಕಾರ್ಯಕ್ರಮಗಳನ್ನು ಬೇರೆ ಯಾವ ವಿಚಾರದಲ್ಲಿ ಸುಳ್ಳು ಹೇಳದಿದ್ರೂ ಈ ವಿಚಾರದಲ್ಲಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀನಿ. ನಾನು ಭಾಳ ವಿಚಾರಗಳಲ್ಲಿ ನನಗೆ ಕಷ್ಟ. ಈ ಸುಳ್ಳೇಳೋ ವಿಚಾರಕ್ಕೆ ಬಂದ ನಾನು ಸುಲಭವಾಗಿ ಸಿಗಾಕೊಂಡ್ಬಿಡ್ತೀನಿ ಬೇಕಾದ್ರೆ. ಆದರೆ ನನಗೆ ಈ ಕಾರ್ಯಕ್ರಮದ ವಿಚಾರದಲ್ಲಿ ತಪ್ಪಿಸ್ಕೋತೀನಿ. ಒಂದು ಅಪಾಯವನ್ನು ಮಾಡಿದ್ದಾರೆ ಸಿ ವಿ ಗೋಪಿನಾಥ್ ಅವರು. ಏನಪ್ಪ ಅಂದರೆ, ಅವರು ಸಾಮಾನ್ಯ ಮಾತಾಡಿದ್ರೆ ಎಷ್ಟು 15 ನಿಮಿಷ ಅಲ್ಲ, ಎಷ್ಟೊತ್ತು ನೀವು ಸಾಮಾನ್ಯ ಮಾತಾಡಿದ್ರೆ 20 ನಿಮಿಷ. ಇವತ್ತು 7ಕ್ಕೆ ನಿಲ್ಲಿಸಿದಾರಂತೆ. ಆದರೆ ಅವ್ರಿಗೆ ಅರಿವಿಲ್ಲ, ನನ್ನ ಸಾಮಾನ್ಯ ಸಮಯ ರಾತ್ರಿ ಹೊತ್ತಲ್ಲಿ 1 ಗಂಟೆ, 9 ರಿಂದ 10 ನಂದು 1 ಗಂಟೆ ಕಾಲದ ಕಾರ್ಯಕ್ರಮ ನಂದು. ಬಟ್ ಗಾಬರಿ ಆಗಬೇಡಿ, ಅಷ್ಟೊತ್ತು ತಗೊಳ್ಳಲ್ಲ ಅಷ್ಟು ಸಮಯನ. ಈ ಕಾರ್ಯಕ್ರಮದಲ್ಲಿ 2 ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ 1-2 ಮಾತುಗಳನ್ನು ಮುಗಿಸ್ತೀನಿ. ಸಂಸ್ಥೆಗಳು ಯಾಕೆ ಉಳಿಯತ್ವೆ? ಸಾಮ್ರಾಜ್ಯಗಳು ಯಾಕೆ ನಶಿಸತ್ವೆ? ಸಾಮ್ರಾಜ್ಯಗಳು ನಶಿಸಿ ಹೋಗತ್ವೆ. ಅತ್ಯಂತ ಬಲಿಷ್ಠವಾದಂತಹ ಸಾಮ್ರಾಜ್ಯಗಳನ್ನು ಕಟ್ಟಿದ್ದೀವಿ ಅಂತ ಪರಿಭಾವಿಸಿರುವ ಚಕ್ರವರ್ತಿಗಳು ಕಣ್ಮರೆ ಆಗ್ತಾರೆ. ಹಾಗೆ ಎಂತೆಂತಹ ಚಿನ್ನದ ಯುಗವನ್ನು ನೋಡಿದ್ದಂತಹ ಸಂಸ್ಥೆಗಳು ಕೊಲ್ಯಾಪ್ಸ್ ಆಗೋಗತ್ವೆ. ಹಾಗಿದ್ರೆ ಸಂಸ್ಥೆಗಳು ಏನು ಕುಳಿಯತ್ವೆ? ಸಾಮ್ರಾಜ್ಯಗಳನ್ನು ಬಿಟ್ಟು ಬಿಡೋಣ, ನಮ್ಮ ಕಣ್ಣು ಮುಂದೆ ಇಲ್ಲದೆ ಇರೋದ್ರಿಂದ ಸಾಮ್ರಾಜ್ಯಗಳನ್ನು ಬಿಟ್ಟು ಸಂಸ್ಥೆಗಳ ವಿಚಾರದಲ್ಲಿ ಮಾತಾಡಿದ್ರೆ ಯಾಕೆ ಉಳಿಯತ್ವೆ ಅಂತಂದ್ರೆ, ಒಂದೇ ಒಂದು ಕಾರಣಕ್ಕೆ ಅದು ಉಳಿಯೋದು. ಸಂಸ್ಥೆ ಅದರ ಆಸ್ತಿಯಿಂದಲ್ಲ, ಅದರ ಹಣಕಾಸಿನ ಶಕ್ತಿಯಿಂದಲ್ಲ, ಅದು ಮಾಡಿರಬಹುದಾದ ಪೂರ್ವಕಾಲದಲ್ಲಿ ಮಾಡಿರುವ ಸಾಧನೆಗಳಿಂದಾಗಿ ಅಲ್ಲ, ಆ ಸಂಸ್ಥೆಯ ಒಳಗೆ ಉಳಿದುಕೊಳ್ಳುವ ಸ್ವಾರ್ಥರಹಿತ ಜನರಿಂದ ಮಾತ್ರ ಸಾಧ್ಯ. ಅದು ಯಾವ ಸಂಸ್ಥೆಯಲ್ಲಿ, ಅದು ಖಾಸಗಿ ಕಂಪನಿ ಆದ್ರೂ ಸರಿ, ಸರ್ಕಾರಿ ಹುದ್ದೆ ಆದ್ರೂ ಸರಿ, ಎಲ್ಲಿ ಸೇವೆಯ ಮನೋಭಾವದ ಜೊತೆಗೆ ಸ್ವಾರ್ಥರಹಿತ ಮನಸ್ಸನ್ನು ಹೊಂದಿರುವ ವ್ಯಕ್ತಿ ಬಂದಿರುತ್ತಾನೋ ಅಲ್ಲಿ ಮಾತ್ರ ಸಮಾಜ, ಸಂಸ್ಥೆ ಇವೆಲ್ಲ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಹಾಗಿದ್ರೆ ಇವತ್ತಿನ ಸೇವೆ ಎಂದರೆ ಏನಿವತ್ತು? ಇವತ್ತಿನ ಸೇವೆಯ ಮತ್ತೊಂದು ಪದವೇ ಸ್ವಾರ್ಥ. ಇವತ್ತಿನ ಸೇವೆಯ ಮತ್ತೊಂದು ಪದವೇ ಸ್ವಾರ್ಥ. ರಾಜ್ಯ ಸರ್ಕಾರಗಳಲ್ಲಿ ಯಾರ ಹೆಸರು ಇಲ್ದಿದ್ರು ಮುಖ್ಯಮಂತ್ರಿಗಳೋ ಮಂತ್ರಿಗಳೋ ಯಾರ್ಯಾರೋ ಕಾರ್ಯಕ್ರಮಗಳಲ್ಲಿ ಹೇಳ್ತಿರ್ತಾರೆ, ನಾನು ಏನೆಲ್ಲ ಕೊಟ್ಟಿದ್ದೇನೆ ನಿಮಗೆ,
ಅಕ್ಕಿ ಕೊಟ್ಟಿದ್ದೀನಿ, ಬೆಳೆ ಕೊಟ್ಟಿದ್ದೀನಿ, ಕರೆಂಟ್ ಕೊಟ್ಟಿದ್ದೀನಿ, ಬಸ್ ಕೊಟ್ಟಿದ್ದೀನಿ, ಆಮೇಲೆ ಇಲ್ಲ ಎಲ್ಲ ಕೊಟ್ಟಿದ್ದಾರೆ. ಎಲ್ಲವನ್ನು ನಾನು ಕೊಟ್ಟಿದ್ದೇನೆ. ನಾನು ಬಹಳ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳಿಗೆ ಮರುಪ್ರಶ್ನೆಯನ್ನ ನನಗೆ ವೈಯಕ್ತಿಕವಾಗಿ ಸಿಕ್ಕಿದಾಗಲೋ ಬಹಿರಂಗವಾಗಿ ಸಿಕ್ಕಿದಾಗಲೋ ಕೇಳಿದ್ದೀನಿ. ನೀವೇನನ್ನ ಕೊಟ್ಟಿದ್ದಿತ್ತು? ನಿಮ್ಮದೆಂಬುದು ಅದರ ಒಳಗೆ ಏನಿದೆ? ಜನತೆಯ ಸತ್ಯವಂತಿಕೆಯಿಂದಾಗಿ ಅವರು ಕಟ್ಟಿರೋ ತೆರಿಗೆ ಹಣವನ್ನ ನೀವು ಹಂಚಿಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಯಾಕೆ ಹೇಳ್ತೀರಿ? ಅದಲ್ಲ ನಿಮ್ಮ ಕೆಲಸ. ಅಧಿಕಾರಕ್ಕೋಸ್ಕರ ನೀವು ನಾನು ಕೊಟ್ಟಿದ್ದೀನಿ ಅಂತ ಹೇಳೋದು ತಪ್ಪದು. ಹಾಗೇನೆ ಗೋಪಿನಾಥ್ ಅವರು ಫಲಾನುಭವಿಗಳು ಪದವನ್ನ ಒಂದು 4-6 ಬಾರಿ ಬಳಸ್ತಾ ಇದ್ರು. ಈ ಫಲಾನುಭವಿ ಪದಗಳು ಸರ್ಕಾರಿ ಪದ, ಬಳಸ್ಬೇಡಿ ಅದನ್ನ. ಅದು ಸರ್ಕಾರಿ ಪದ. ಅದು ಆ ಫಲಾನುಭವಿ ಅನ್ನೋ ಅರ್ಥ ಎಲ್ಲೆಲ್ಲಿಗೋ ಹೋಗುತ್ತ. ಮೇಲೆ ಅವರೊಂದು ಪದವನ್ನು ಬಳಸಿದ್ರು, ನಾನು ಬದುಕಿರುವವರೆಗೂ ನನ್ನ ಋಣ ಇರುತ್ತೆ ಈ ಸಂಸ್ಥೆನಲ್ಲಿ ಅಂತ. ಬಹಳ ಸರಿ, ಅದು ಇರಬೇಕು. ಮನುಷ್ಯರಾದವರಿಗೆ ಋಣಭಾವ ಇಲ್ಲದಿದ್ದರೆ ಅವನು ಮನುಷ್ಯನಾಗಲಿಕ್ಕೆ ಯೋಗ್ಯನಲ್ಲ. ಅವನು ಅದು ಯಾರ ವಿಚಾರದಲ್ಲರೂ ಆಗಿರಲಿ, ತಾಯಿ, ತಂದೆ, ಟೀಚರು, ಗೆಳೆಯ, ಅಥವಾ ಈವನ್ ವೈರಿಯ ಜೊತೆಯಲ್ಲೂ ನನಗೆ ಋಣಭಾವ ಇರಬೇಕು. ಯಾಕಂದ್ರೆ ಅವನು ನನ್ನನ್ನು ಕೆಣಕಿ ಹೀಗಿರುವಂತೆ ಮಾಡಿರುವುದಕ್ಕೆ ಅವನ ಜೊತೆನೂ ಇರಬೇಕು. ಹಾಗಾಗಿ, ಆದರೆ ಸಂಸ್ಥೆಗೆ ಋಣಭಾವ ಬೇಕೋ, ಸೇವೆಗೆ ಋಣಭಾವ ಇರಬೇಕೋ? ಇದು ಪ್ರಶ್ನೆ. ನಾನು ಈ ಪ್ರಶ್ನೆಗೆ ಬಹಳ ಸರಿ ನನ್ನ ಬೆಳಕು ಕಾರ್ಯಕ್ರಮದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ನಾನು ಒಂದು ಸಂಸ್ಥೆಗೆ ಮತ್ತು ನನ್ನ ಸೇವೆಗೆ ಋಣಭಾವ ಬೇಕಿಲ್ಲ. ನನಗೆ ಅವರಿಂದ ಋಣಭಾವದ ನಿರೀಕ್ಷೆ ಇದ್ದರೆ ತಾನೇ ನಾಳೆ ಆ ಋಣಭಾವ ಸಿಕ್ಕದಿದ್ದಾಗ ನನಗೆ ನಿರಾಶೆ ಆಗೋದಿಕ್ಕೆ. ನನಗೆ ಆ ನಿರೀಕ್ಷೆಯೇ ಇಲ್ಲದಿದ್ದಾಗ ನನಗೆ ನಿರಾಸೆಯ ಪ್ರಶ್ನೆನೇ ಬರುವುದಿಲ್ಲ. ಹಾಗಾಗಿ ನೀವು ಏನಾದರೂ ಮಾಡಿಕೊಳ್ಳಿ, ನಾವು ನಮ್ಮ ಕರ್ತವ್ಯವನ್ನು ಪೂರೈಸಿದ್ದೇವೆ. ಅನಾಥಾಲಯದ ಧ್ಯೇಯವ, ಅಲ್ಲಿಯ ಋಣಭಾವದ ಪ್ರಶ್ನೆ ಇಲ್ಲ. ಧ್ಯೇಯ ಏನು ಅಂದ್ರೆ, ವಿ ಹ್ಯಾವ್ ಡನ್ ಅವರ್ ಜಾಬ್, ವಿ ಡು ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು. ನೀವು ಏನನ್ನೂ ಮಾಡದಿದ್ದರೆ ನೀವೇನು ಎಂಬುದನ್ನು ನಿಮಗೆ ನೀವೇ ತೋರಿಸಿಕೊಳ್ಳುತ್ತಿದ್ದೀರಿ ಅಷ್ಟೇ. ಸಂಸ್ಥೆಗಲ್ಲ ಅದು. ದೇರ್ ಕ್ಯಾನ್ ಬಿ ಥೌಸಂಡ್ಸ್ ಆಫ್ ಪೀಪಲ್ ಹೂ ಡು ನಾಟ್ ಈವನ್ ರಿಮೆಂಬರ್ ಅನಾಥಾಲಯ ಬೇಕಾದ್ರೆ ಇವತ್ತು. ಇಟ್ಸ್ ಓಕೆ ಅನ್ಬೇಕು. ವಿ ಶುಡ್ ನಾಟ್ ಈವನ್ ಬಾದರ್ ಅಬೌಟ್ ಇಟ್. ನೆನಪಿಸಿಕೊಂಡವರನ್ನ ಗಮನಿಸಿಕೊಂಡು ಗುರುತಿಸಿಕೊಂಡು ಅವರ ಜೊತೆಯಲ್ಲಿ ಸಾಗುವುದು ಸಂಸ್ಥೆಯ ಕೆಲಸ ಅಷ್ಟೆ. ಆ ಕಾರ್ಯವನ್ನ ಮಾಡ್ತಾ ಇದ್ದೀರಿ ಈ ಸಂಸ್ಥೆಯಲ್ಲಿ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂದ್ರೆ, ಹೊತ್ತು ಕರೆದು ಔತಣ ಕೊಟ್ಟಂತೆ ಕಾಲಕ್ಕೆ ಬಿದ್ದರೂ ಜನ ಬರದೇ ಇರುವಂತಹ ಈ ದಿನದ ಕಾರ್ಯಕ್ರಮಗಳಿಗೆ ಇಷ್ಟು ಜನ ಬಂದಿರೋದು. ಬರಲ್ಲ ನಮ್ಮ ಜನ ಬಹಳ ಕಷ್ಟ ಕರ್ಕೊಂಬರೋದು. ಅಯ್ಯೋ, ಕರ್ಕೊಂಬಂದ್ರು ಕೂರಿಸ್ಕೊಳ್ಳೋದು ಬಹಳ ಕಷ್ಟ, ವಿಪರೀತ ಕಷ್ಟ. ಸೇವೆಯಲ್ಲಿ ಸ್ವಾರ್ಥ ಅನ್ನೋದು ವಿಪರೀತವಾಗಿರುವ ಪರಿಣಾಮನೇ ಇವತ್ತು ಸಮಾಜದ ಹಲವಾರು ಸಮಸ್ಯೆಗಳಿಗೆ ಮುಖ್ಯ ಕಾರಣ. ಎವ್ರಿ ಸೇವೆ ಅಂದ್ರೆ ನಾನು ಮಾಡಬೇಕಾದಂತಹ ಸಾಮಾಜಿಕ ಜವಾಬ್ದಾರಿ ಅಂತ ಕರೆಯೋಣ ಬೇಕಾರದನ್ನ. ಆ ಸಾಮಾಜಿಕ ಜವಾಬ್ದಾರಿಯ ನಿರ್ವಹಣೆಯನ್ನ ಮಾಡುವಾಗ ನನಗಾಗಬೇಕಾಗಿರುವ ಇದರ ಲಾಭ ಎಂದು ಲೆಕ್ಕ ಹಾಕಿಕೊಂಡು ಪ್ರಾರಂಭ ಮಾಡ್ತಿರೋದೇ ಬಹುದೊಡ್ಡ ಸಮಸ್ಯೆ. ಅಂಥದ್ರಲ್ಲಿ ಕೆಲವಾರು ಸಂಸ್ಥೆಗಳು ಈಗಲಾದರೂ ಉಳ್ಕೊಂಡಿವೆ, ಆ ನಿರೀಕ್ಷೆಗಳಿಲ್ಲದೆ ಅವರ ಕೆಲಸಗಳನ್ನ ಮಾಡ್ಕೊಂಡು ಹೋಗಕ್ಕೆ. ನಮ್ಮ ಟೆಲಿವಿಷನ್ ಅಲ್ಲಿರೋ ಬೆಳಕು ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ಓದ್ತಿವೆ. ವಿವಿಧ ಹಂತಗಳಲ್ಲಿ ಓದ್ತಿವೆ. ಅವು ಅಂದರೆ ಮೆಡಿಕಲ್ಲು, ಎಂಜಿನಿಯರಿಂಗು, ಏನೋ PhDಗಳು, IITಗಳು, ರೀಜನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೂರತ್ಕಲ್ಲಲ್ಲಿ, IAS ಟ್ರೈನಿಂಗ್ ಕೋರ್ಸಸ್ಸಲ್ಲಿ,
ಸಾವಿರಾರು ಜನಕ್ಕೆ ಮನೆಗಳಿಗೆ ಹಸುಗಳು ಹೋಗೋದು, ಈ ಥರ ಏನೇನೋ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ನಮ್ಮಲ್ಲಿ. ಅದಕ್ಕೆ ಈಗ ಸ್ವಾಮೀಜಿಯವರು ಮಾತಾಡುವಾಗ ಕೇಳ್ತಿದ್ರು, ಏನೋ ಒಂದು ವಿಷಯ ಹೇಳಿ ಯಾಕೆ ಹೀಗೆ ನಡೆಯತ್ತೆ ಅಂತಂದ್ರು. ನಾನು ಹೇಳಿದೆ, ಸ್ವಾರ್ಥ ಅಷ್ಟೇ. ಆದರೆ ಈ ಪಾಪಿಗಳಿದಾರಲ್ಲ, ಅವರು ಒಂದೊಂದು ಸರಿ ಬಹುದಾನಿಗಳಂತೆ ಕಾಣಿಸ್ತಾರೆ ನನಗೆ. ಯಾಕೆ ಅಂತಂದ್ರೆ ಅವರ ಪಾಪವನ್ನು ನಮ್ಮಂತಹವರ ಮೂಲಕ ಕಳೆದುಕೊಳ್ಳುವಂತಹ ಒಂದು ಮನೋಸ್ಥಿತಿ ಅವರಲ್ಲಿ ಸದಾಕಾಲ ಇರುತ್ತೆ. ಹಾಗಾಗಿ ನಾನು ಬಹಳ ಸರಿ ಕೆಲವು ಕಷ್ಟಕರವಾದ ಕೆಲಸಗಳನ್ನ ಅಧಿಕಾರಿಗಳಿಗೆ ಕೇಳ್ಬಿಡ್ತೀನಿ, ಇದು ಮಾಡ್ಕೊಡ್ತೀರಾ ಅಂತ. ಅಯ್ಯೋ ರಂಗನಾಥ್ 100% ಮಾಡ್ಕೊಡ್ತೀವಿಪ್ಪ ಅಂತಾರೆ. ಆಮೇಲೆ ಇನ್ನೊಬ್ರು ಫ್ರೆಂಡ್ ಫೋನ್ ಮಾಡ್ತಾರೆ, ಅವ್ನು ನಿಜವಾಗ್ಲೂ ಮಾಡ್ತೀನಿ ಅಂತ ಒಪ್ಕೊಂಡ ಅಂತ ಅಂತ ಅವ್ರು ಕೇಳ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಸಾಮಾಜಿಕ ಜವಾಬ್ದಾರಿ, ಕಳಕಳಿ ಮತ್ತು ಸೇವೆಯ ಮನೋಭಾವ ಸ್ಥಿರವಾಗಿದ್ದರೆ, ಅದು ಸತ್ಯವಾಗಿದ್ದರೆ, ಅದರಲ್ಲಿ ಸ್ವಾರ್ಥ ಇಲ್ಲದಿದ್ದರೆ, ಆ ಸಮಾಜ ಸೇವೆಯನ್ನು ಈ ಸಮಾಜ ಗುರುತಿಸತ್ತೆ ಮತ್ತು ಕಾಪಾಡತ್ತೆ ಮತ್ತು ನಾವು ಕಾಪಾಡಬಹುದು. ಇಲ್ಲದಿದ್ದರೆ ಆ ಸಂಸ್ಥೆಗಳು ಮುಳುಗಿ ಹೋಗುತ್ತವೆ. ಅನಾಥಾಲಯ ಇವತ್ತು ಹೊಸ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆಯಂತೆ. ಕಟ್ಟಡಗಳನ್ನು ಕಟ್ಟೋದು, ಹೆಣ್ಣು ಮಕ್ಕಳಿಗೆ 100 ಜನ ಹೆಣ್ಣು ಮಕ್ಕಳಿಗೆ ಅಂತ. ಮೂಲ ಧ್ಯೇಯ ವೆಂಕಟಕೃಷ್ಣಯ್ಯನವ್ರದ್ದು ಇದು ಮೂಲ ಧ್ಯೇಯನೇ ಅದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ವಿಚಾರದಲ್ಲಿ ಇಷ್ಟು ದಿನ ನಮಗೂ 100 ಮಕ್ಕಳಿಗೆ ಹೆಣ್ಣು ಮಕ್ಕಳು ಕಟ್ಟಕ್ಕಾಗ್ಲಿಲ್ವ ಅಂತ ಅಷ್ಟೇ ನಾವು ಬೇಜಾರು ಮಾಡ್ಕೋಬೇಕಾಗಿರೋದು. ನೋ, ದಟ್ಸ್ ಹೌ ಇಟ್ ಈಸ್, ದಟ್ಸ್ ಹೌ ಇಟ್ ಈಸ್. ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಿಗೆ ಯಶಸ್ಸು ಸಿಕ್ಕತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಮುಂಭಾಗದಲ್ಲಿ ಒಂದು ಜಾಗ ಇದೆ ರಂಗನಾಥ್, ಅದನ್ನು ಯಾರಿಗೋ ಕೊಟ್ಟಿದ್ದೀವಿ, ಅದರಿಂದ ಎಷ್ಟೋ ಹಣ ಬರುತ್ತೆ, ಆ ಹಣದಲ್ಲಿ ಈ ಎಲ್ಲ ಕಾರ್ಯಗಳನ್ನು ಈಗ ಪೂರೈಸ್ತೀವಿ ಅಂತ ಪಾಪ ಭಾಳ ಮುಗ್ಧರಾಗೆಲ್ಲ ಹೇಳ್ಕೋತಾ ಇದ್ರು. ಅದೇ ಇದ್ದಾರೆ, ಈಗ 100 ಆಗತ್ತಲ್ಲ. ಸೆಂಚುರಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್, ನಾಟ್ 99. ಅವರು ಪಾಪ ಹೇಳ್ತಿದ್ರು ಮುಂದಿನ ಜಾಗದ್ದನ್ನು. ನನಗೆ ಅನ್ನಿಸ್ತಿತ್ತು ಅದಕ್ಕೆ ಇನ್ನೂ ಈ ಸಂಸ್ಥೆಗಳೆಲ್ಲ ಉಳ್ಕೊಂಡಿದೆ ಅಂತ. ಅಂಥ ಜಾಗದಲ್ಲಿ ಅಷ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜಾಗ ಸಿಕ್ಕಿದ್ರು ಯಾರ್ಯಾರು ಏನೇನು ಆಲೋಚನೆ ಮಾಡ್ತಿದ್ರು ನಂಬಕ್ಕೆ ಬರಲ್ಲ. ಈ ಕಾಲದಲ್ಲಿ ಸಂಸ್ಥೆಗಳು ಉಳಿಬೇಕು. ನೋ, ಇಟ್ ಈಸ್ ಟ್ರೂ. ನಾನು ಅದಕ್ಕೆ ಹೇಳಿದ್ದು, ಪ್ರೈವೇಟ್ ಸೆಕ್ಟರ್ಲ್ಲೂ ಹೌದು ಅಂತ. ಯಾರೋ ಒಬ್ರು ದುಡಿತಿರ್ತಾರೆ, ಕಷ್ಟಪಟ್ಟು ಭಾಳ ನಿಷ್ಠೆಯಿಂದ ದುಡಿತಾರೊಬ್ರು, ಖಾಸಗಿ ಸರ್ಕಾರಿ ಅಂತಲ್ಲ. ಹಾಗಾಗಿ ಅನಾಥಾಲಯದ ಮುಂದಿನ ಯೋಜನೆಗಳು ಯಶಸ್ಸನ್ನು ಪಡೆಯುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆ. ನಾನು ಮೈಸೂರಿನವನೇ ಆದರೂ ತಾತಯ್ಯನವರ ವಿಷಯಗಳನ್ನು ಅರಿತವನಾದರೂ, ಅವರ ಈ ಪ್ರತಿಮೆಯನ್ನು ಎಷ್ಟೋ 100 ಬಾರಿ ವಿವಿಧ ಸ್ಥಳಗಳಲ್ಲಿ ನಾನು ನೋಡಿರುವವನಾದರೂ ಅನಾಥಾಲಯದ ಕಾರ್ಯಕ್ರಮಕ್ಕೆ ನಾನು ಬಂದಿರಲಿಲ್ಲ. ಪತ್ರಕರ್ತನಾಗೂ ನನಗೆ ಬರೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಇಲ್ಲಿಗೆ ಬರೋಕ್ಕೆ ಅವಕಾಶ ಇರಲಿಲ್ಲ. ಯಾತಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇವತ್ತು ಸಿಕ್ಕಿದೆ. ನಾನು ಅದನ್ನು ನನ್ನ ಪುಣ್ಯವೆಂದು, ಭಾಗ್ಯವೆಂದು ಪರಿಭಾವಿಸ್ಕೊಂಡು ನನ್ನನ್ನು ಇಲ್ಲಿಗೆ ಕರೆಸಿ, ನೀವು ನನಗೆ ಮಾಡಿದ ಒಂದು ಸಹಾಯಕ್ಕೆ ನಿಮಗೆ ಒಂದು ಧನ್ಯವಾದವನ್ನು ಹೇಳಿ ಮಾತನ್ನು ಮುಗಿಸ್ತೀನಿ. ಅದೇನು ಅಂದರೆ, ನನ್ನಲ್ಲಿ ನಾನು ಸ್ವಾರ್ಥರಹಿತವಾಗಿ ನಾನಿದ್ದೇನೆ. ನನ್ನ ಕೈಲಾಗಿದ್ದನ್ನು ಭಗವಂತ ಕೊಟ್ಟಿರುವಂತಹ ಶಕ್ತಿಯನ್ನು ವಿನಿಯೋಗಿಸ್ತಿದ್ದೀನಿ. ಮತ್ತು ನಾನು ಹೇಳಿದ ಕೆಲಸಗಳನ್ನು ಅಧಿಕಾರಿಗಳಾಗಲಿ ಅಥವಾ ವಿಪರೀತ ದಾನಿಗಳಾಗಿರೋ ಜನ ನಾನು ಕೇಳಿದ ತಕ್ಷಣ ನನಗೆ ಈಗಲೂ ಕೊಡ್ತಾರೆ. ನನಗೆ ಕರೋನಾ ಟೈಮಲ್ಲಿ ಮಕ್ಕಳಿಗೆ ಓದಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ದಾಗ, ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಅದಕ್ಕೆ ಟ್ಯಾಬ್ಗಳು ಬೇಕು ಅಂದಾಗ ಕೋಟಿ ಕೋಟಿ ರೂಪಾಯಿಗಳ ಟ್ಯಾಬ್ಗಳನ್ನು ಕಳಿಸ್ಕೊಟ್ರು ನನಗೆ. ನಾನು ಟಿ ವಿನಲ್ಲಿ 2 ಸರಿ ಕೇಳ್ತಾ ಇದ್ದಿದ್ದು, ಕೊಟ್ಟರು. ಅದೆಲ್ಲೋ ಒಂದು ಕಡೆ 100 ಮನೆನೋ 200 ಮನೆನೋ ಕೊಚ್ಕೊಂಡೊಟ್ಟೋಯ್ತು ಫ್ಲಡ್ಡಲ್ಲಿ ಅಂದಾಗ ನನ್ನ ಜನಕ್ಕೆ ದುಡ್ಡು ಕೊಡ್ತೀರಾ ಎಲ್ಲ ಅಂತ ನನ್ನ ಜನನ ಕೇಳಿದ್ದಕ್ಕೆ ನನಗೆ 400 ಮನೆ ಕಟ್ಟುವಷ್ಟು ದುಡ್ಡು ಕೊಟ್ಟರು. ನಾನು ಅದನ್ನೆಲ್ಲ ನೋಡ್ಕೊಂಡು ಏನು ಅಂದ್ಕೊಂಡೆ, ಒಂದು ಸಣ್ಣದಾಗಿ ನನ್ನಲ್ಲಿ ಅಹಂ ಮತ್ತು ಧಿಮಾಕು ಮತ್ತು ಕೊಬ್ಬು ಬೆಳೆದಿತ್ತೇನೋ ಅಂತ ಅನ್ನಿಸ್ತಿತ್ತು. ಇವತ್ತು ಅದನ್ನು ನಿಮ್ಮ ಈ ಸೇವಾ ಕಾರ್ಯಗಳಿಂದ ನೋಡಿಬಿಟ್ಟು
ನಾನು ಅದನ್ನು ಮೊಟಕುಗೊಳಿಸಿಕೊಂಡು ನನಗೆ ನಾನೊಂದು ಪಾಠವನ್ನು ಕಲಿತುಕೊಂಡು ಇಲ್ಲಿಂದ ನಿರ್ಗಮಿಸ್ತೀನಿ. ಬಿಕಾಸ್ ಐ ಫೀಲ್ ಐ ಆಮ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಸಚ್ ಹ್ಯೂಜ್ ಬಿಗ್ ಆ್ಯಕ್ಟಿವಿಟೀಸ್ ನೀವುಗಳು ಮಾಡ್ತಿರೋದು. ವ್ಯಕ್ತಿಯಾಗಿ ಸೇವೆಯನ್ನು ಸಹಾಯವನ್ನು ಮಾಡೋದು ಬಹಳ ಸುಲಭ, ಸಂಸ್ಥೆಗಳಾಗಿ ಸೇವಾ ಕಾರ್ಯಗಳನ್ನು ಮುಂದುವರಿಸುವುದು ಬಹಳ ಕಷ್ಟ. ಬಿಕಾಸ್ ಸಂಸ್ಥೆಗಳ ಒಳಗಡೆ ಸದಾಕಾಲ ಖೋ ಮತ್ತು ಕಬಡ್ಡಿ ಆಟ ನಡೀತಾ ಇರುತ್ತೆ. ಒಬ್ಬರು ಕೊಡ್ತಾರೆ, ಒಬ್ಬರು ಕಾಲೆಳಿತಾರೆ. ಈ ವ್ಯಕ್ತಿಯಾಗಿ ಏನಪ್ಪ ಅಂತಂದರೆ 100 ಮೀಟರ್ ರನ್ನಿಂಗ್ ರೇಸ್ನ ಒಂಥರ ಓಡ್ತಾ ಇರ್ಬೋದು. ನಮ್ಮ ಪಾಡಿಗೆ ನಮ್ಗೆ ಅಡ್ಡ ಯಾರೂ ಬರಲ್ಲ, ನಮ್ಗೆ ಯಾರು ಅಡ್ಡ ಬರಲ್ಲ, ನಮ್ಗೆ ಇಷ್ಟ ಬಂದಂಗೆ ಓಡ್ಬಿಡ್ಬೋದು ನಾವು. ಬಟ್ ಈ ಸಂಸ್ಥೆಗಳಲ್ಲಿ ಹಂಗಲ್ಲ. ವಿ ಆರ್ ಇಂಡಿಯನ್ ಗೇಮ್ಸ್, 2 ದೇಸಿ ಗೇಮ್ಗಳು, ಖೋ ಮತ್ತು ಕಬಡ್ಡಿ. ಹಾಗಾಗಿ ಆ 2 ದೇಸಿ ಆಟಗಳನ್ನು ಚೆನ್ನಾಗೇ ಆಡ್ತೀವಿ ನಾವು. ಅಂಥದ್ರಲ್ಲಿ ಇಂತಹ ಸಂಸ್ಥೆಗಳನ್ನು ಇಷ್ಟು ಪಾರದರ್ಶಕವಾಗಿಯೂ, ಇಷ್ಟು ನಿಸ್ವಾರ್ಥವಾಗಿಯೂ, ಇಷ್ಟು ದೂರದೃಷ್ಟಿಯ ವಿಚಾರದಲ್ಲಿ ನಾವೇನೋ ಮಾಡಬಹುದು ಅನ್ನೋ ಪ್ಲ್ಯಾನನ್ನು 45 ವರ್ಷ ಆಗಿರೋ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಯೋ ಇನಫ್ ಆಫ್ ದಿಸ್ ಲೈಫ್, ಐ ವಾಂಟ್ ಟು ಟೇಕ್ ರೆಸ್ಟ್ ಅನ್ನೋ ಕಾಲದಲ್ಲಿ ಈ ವಯಸ್ಸಿನಲ್ಲೂ ನಮ್ಮನ್ನೆಲ್ಲ ನಾಚಿಸುವಂತೆ ಪ್ಲ್ಯಾನ್ ಮಾಡ್ತಾ ನೀವು ಕೂತಿದ್ದೀರಲ್ಲ, ನೀವೇ ದೊಡ್ಡ ಮನುಷ್ಯರು. ನಿಮಗೆ ನಮಸ್ಕಾರ. ಒಳ್ಳೆಯದಾಗಲಿ, ಸಂಸ್ಥೆಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ನನ್ನನ್ನು ಇಷ್ಟೊತ್ತು ಅರಗಿಸ್ಕೊಂಡಿದ್ದಕ್ಕೆ ನಿಮಗೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮಗೂ ನಮಸ್ಕಾರ. ಮತ್ತು ಈ ಅನಾಥಾಲಯದಲ್ಲಿ ಓದ್ತಿರೋ ಮಕ್ಕಳಿಗೆ ವಿಶೇಷವಾಗಿ ನನ್ನ ಒಂದು ನಮಸ್ಕಾರ ಅಥವಾ ನನ್ನ ಶುಭಕಾಮನೆಗಳನ್ನು ಹೇಳ್ತೀನಿ. ಬಿಕಾಸ್ ದೇ ಆರ್ ದ ಫ್ಯೂಚರ್. ನನಗೆ ನಾವ್ಯಾರು ಫ್ಯೂಚರ್ ಅಲ್ಲ. ನಮಗೆ ಇಫ್ ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಸರ್ವೈವ್ ಆನ್ ಇಟ್ಸ್ ಓನ್, ಆಲ್ ಯು ಹ್ಯಾವ್ ಟು ಡೂ ಈಸ್ ಇನ್ಕಲ್ಕೇಟ್ ನನ್ನ ಸಂಸ್ಥೆ ಇದು ಅನ್ನೋದನ್ನು ಈಗಿನ ಮಕ್ಕಳಲ್ಲಿ. ಹಾಗದಿನ್ನೂ 100 ವರ್ಷ ಉಳಿಬೋದು. ಇಲ್ಲದಿದ್ದರೆ ಭಾಳ ಕಷ್ಟ, ಉಳಿಯಲ್ಲ, ತುಂಬ ಸರಿ ಕಷ್ಟ ಆಗುತ್ತೆ. ಅದು ಉಳಿಸ್ತೀರಿ ಅಂತ ಎಲ್ಲ ನಂಬಿಕೆಯೊಂದಿಗೆ ನಾನು ನಿರ್ಗಮಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಗೋಪಿನಾಥ್ ಅವರಿಗೆ, ತಮಗೂ ಅಷ್ಟೆ, ನಿಮಗೂ ಅಷ್ಟೆ. ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಅನಿವಾರ್ಯದಿಂದ ಹೋಗಬಹುದು ಇಲ್ಲಿಂದ. ಬಟ್ ಅದನ್ನು ಈ ಟಿಪಿಕಲ್ ರಾಜಕಾರಣಿ ಥರ ಭಾಷಣ ಆದಮೇಲೆ ಇಳಿದೋದ ಅಂತ ತಪ್ಪಾರ್ಥ ಮಾತ್ರ ಮಾಡ್ಕೋಬೇಡಿ. ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೊಂದು ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.